ಕರ್ನಾಟಕದಲ್ಲಿ ಸರ್ಕಾರ ರಚನೆಯ ಬೆನ್ನಲ್ಲೇ ಈಗ ಸಚಿವರ ಆಯ್ಕೆಯ ಹೈಡ್ರಾಮಾ ಮತ್ತೊಂದು ಮೈಲಿಗಲ್ಲು ತಲುಪಿದೆ. ಬೆಂಗಳೂರಿನಲ್ಲಿ ಸಿಎಲ್ಪಿ ಸಭೆ ಮುಗಿತಾ ಇದ್ದಂತೆಯೇ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇದರ ಜೊತೆಗೆ ಪರಮಾಪ್ತರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹಾಗೂ ಹಿರಿಯ ನಾಯಕ ಕೆಜೆ ಜಾರ್ಜ್ ಕೂಡ ದೆಹಲಿ ಫ್ಲೈಟ್ ಹತ್ತುತ್ತಿರುವುದು ಹೈಕಮಾಂಡ್ ಭೇಟಿಯ ಗಂಭೀರತೆಯನ್ನು ಹೆಚ್ಚಿಸ್ತಾ ಇದೆ. ಇಡೀ ಸಚಿವರ ಸಂಭಾವ್ಯ ಲಿಸ್ಟ್ನೊಂದಿಗೆ ದಿಲ್ಲಿಗೆ ಹಾರಿರುವ ನಾಯಕರ ಹಿಂದೆ ಸಚಿವಾಂಶಿಗಳ ಎಡಬಡಿತ ಕೂಡ ಜೋರಾಗಿದೆ. ಸದ್ಯ ದೆಹಲಿ ಅಖಾಡದಲ್ಲಿ ತಮ್ಮ ಅತ್ಯಾಪ್ತರನ್ನ ಸಂಪುಟಕ್ಕೆ ಸೇರಿಸಲು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಭರ್ಜರಿ ಸರ್ಕಸ್ ಅನ್ನು ಆರಂಭಿಸಿದ್ದಾರೆ ಎನ್ನಲಾಗ್ತಾ ಇದೆ. ಮೂಲಗಳ ಪ್ರಕಾರ ಮೊದಲ ಹಂತದಲ್ಲಿ ಕೇವಲ 10 ಮಂದಿ ಹಿರಿಯ ಹಾಗೂ ಪ್ರಭಾವಿ ನಾಯಕರು ಮಾತ್ರ ಕ್ಯಾಬಿನೆಟ್ ಸೇರೋದು ಬಹುತೇಕ ಪಕ್ಕ ಎನ್ನಲಾಗ್ತಾ ಇದೆ. ಆದರೆ ಜಾತಿ ಮತ್ತು ಪ್ರಾದೇಶಿಕ ಸಮತೋಲನ ಕಾಯ್ದುಕೊಳ್ಳುವುದು ಹೈಕಮಾಂಡ್ಗೆ ಈಗ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ಫಸ್ಟ್ ಲೀಸ್ಟ್ ಫೈನಲ್ ಮಾಡಲು ಹೈಕಮಾಂಡ್ ನಾಯಕರು ಕೂಡ ತೀವ್ರ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಪ್ತರಲ್ಲಿ ಯಾರಿಗೆ ಸ್ಥಾನ ನೀಡಬೇಕು, ಡಿಕೆಶಿ ಕೋಟಾದಲ್ಲಿ ಯಾರಿಗೆಲ್ಲ ಮಂತ್ರಿ ಪಟ್ಟ ಸಿಗಬೇಕು, ಹಾಗೂ ಈ ಹೊಸ ಕ್ಯಾಬಿನೆಟ್ನಲ್ಲಿ ಎಷ್ಟು ಮಂದಿ ಹೊಸ ಮುಖಗಳಿವೆ, ಯುವಕರಿಗೆ ಚಾನ್ಸ್ ಕೊಡಬೇಕು ಅನ್ನೋ ಇಂಚಿಂಚು ಲೆಕ್ಕಾಚಾರ ಇಂದಿನ ಹೈಕಮಾಂಡ್ ಭೇಟಿಯಲ್ಲಿ ಅಂತಿಮಗೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿಯೇ ಹಿರಿಯ ನಾಯಕರ ದಂಡು ದೆಹಲಿಯಲ್ಲೇ ಬೀಡು ಬಿಟ್ಟಿದೆ. ಇಂತಹ ಹೊತ್ತಿನಲ್ಲಿ ಬಿಕೆ ಹರಿಪ್ರಸಾದ್ ಭೇಟಿ ಮತ್ತಷ್ಟು ಕುತೂಹಲ ಕೆರಳಿಸಿದೆ. ಒಟ್ನಲ್ಲಿ ಇವತ್ತಿನ ಐ ವೋಲ್ಟೇಜ್ ದೆಹಲಿ ಭೇಟಿಯ ನಂತರ ಎಐಸಿಸಿ ಹೈಕಮಾಂಡ್ ಯಾರಿಗೆ ಗ್ರೀನ್ ಸಿಗ್ನಲ್ ಕೊಡುತ್ತೆ, ಯಾರ ಲಿಸ್ಟ್ಗೆ ಮೊಹರು ಒತ್ತುತ್ತೆ ಅನ್ನೋದು ಇಡೀ ರಾಜ್ಯ ರಾಜಕಾರಣದ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ.